ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ಶಿಕ್ಷಣ 10+2ವರೆಗೆ ಫ್ರೀ ಆಗಬೇಕಾಗಿತ್ತು. ಇಷ್ಟರಲ್ಲೇ ಆಗಬೇಕಾಗಿತ್ತು, ಎಲ್ಲರಿಗೂ ಆಗಬೇಕಾಗಿತ್ತು. ನೀವು ಮೊರಾರ್ಜಿ ದೇಸಾಯಿ ಶಾಲೆ, ಮತ್ತೊಂದು ಶಾಲೆ, ಮುಗುದನ್ ಶಾಲೆ, ಈಗ ಮತ್ತೊಂದು KPS ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅದು ಮ್ಯಾಗ್ನೆಟ್ ಅಂತ. ಯಾಕಿವೆಲ್ಲ ಎಲ್ಲರಿಗೂ ಸಮಾನವಾಗಿ ಸಿಗುತ್ತಿರೋದು ಶಿಕ್ಷಣ ಯಾಕೆ ಕೊಡಬಾರ್ದು? ಪ್ರಾಥಮಿಕ ಮಾಧ್ಯಮಿಕ ಮೇಲೆ 2 ವರ್ಷ PUC ಎಲ್ಲ ಮಕ್ಕಳಿಗೆ. ಇವತ್ತು ನೋಡ್ರಿ, ಈ ಹೊಸದಾಗಿ ಬಂದ ನೇಪಾಳದ ಪ್ರಧಾನಿ ಪ್ರೈವೇಟ್ ಸ್ಕೂಲ್ಗೆಲ್ಲ ಬ್ಯಾನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಆ ಸುದ್ದಿಗೆ ಇಷ್ಟು ಖುಷಿ ಅನಿಸ್ತಾನೆ ಮಗ. ನಮ್ಮ ದೇಶ ಯಾವಾಗ ಆಗ್ತದಂತ, ನಮ್ಮ ಪ್ರಧಾನಿ ಅವ್ರಿಗೆ ಯಾವಾಗ ಈ ಬುದ್ಧಿ ಬರ್ತದೆ, ನಮ್ಮ CM ಅವ್ರಿಗೆ ಯಾವಾಗ ಈ ಬುದ್ಧಿ ಬರ್ತದೆ. ನಮ್ಮ ಮಧು ಬಂಗಾರಪ್ಪನವ್ರು KPS ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ. ಇದು ಪಬ್ಲಿಕ್ ಸ್ಕೂಲ್ ಅಲ್ವಾ? ಅದೇ ಇವತ್ತು ಚರ್ಚೆ ನಡೀತಾ ಇದೆ. ಅದರಲ್ಲೂ ನಮ್ಮ ಸಾಹಿತಿಗಳು ಸಮಾವೇಶ ಮಾಡಿ ಸ್ವತಂತ್ರ ಉದ್ಯಾನವನದಲ್ಲೇ ಶುಕ್ರವಾರ ದಿವಸ KM ಸಿದ್ದಪ್ಪನವರು ಕರ್ನಾಟಕ ಮಾತ್ರವಲ್ಲದೆ ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀರಿ, ಒಂದಿಷ್ಟು ಅಕ್ಕಿ, ಒಂದಿಷ್ಟು ಏನೋ ಬಸ್ಗಳು ಹೇಳುವಂಥದ್ದು. ಜನರಿಗೆ ನೀಡಿದ ಭರವಸೆ ಈಡೇರಿಸಲು ಕೈಲಾಗದವರು ಬಾಯಿ ಮುಚ್ಚಿಸಲು ಗ್ಯಾರಂಟಿ ಯೋಜನೆ ಜಾರಿ ಮಾಡುತ್ತಿದ್ದು, ನಮಗೆ ಇಂಥ ಯೋಜನೆಗಳು ಬೇಕಾಗಿಲ್ಲ. ಖರೇದ್ರೆ KM ಸಿದ್ದಪ್ಪನವ್ರು ಹೇಳಿದ್ರೆ ಈ ಯೋಜನೆಗಳು ಬೇಕಾಗಿಲ್ಲ ನಮಗೆ. ಇದರ ಬದಲು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಗ್ಯಾರಂಟಿ ಕೊಡಿ, ನಿಮ್ಮ ಮೀಸಲಾತಿ ಬೇಕಾಗಿಲ್ಲ ಅನ್ನುವಂಥ ಮಾತು ಮಾತಾಡಿದ್ರೆ. ಮತ್ತು ಸತ್ಯ